ಬೆಂಗಳೂರು ನಗರದ ಬಸವನಗುಡಿಯ ಭವಾನಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಹಿಂಗುಳಾಂಬಿಕಾ ಭಾವಸಾರ ಕ್ಷತ್ರಿಯ ಸೇವಾ ಸಮಿತಿ ರಿಜಿಸ್ಟರ್ಡ್ ವತಿಯಿಂದ ಆಯೋಜಿಸಲಾದ ಶ್ರೀ ಹಿಂಗುಳಾಂಬಿಕಾ ದೇವಿಯ ಪೂಜಾ ಆರಾಧನೆ ಹಾಗೂ ಗೊಂದಲ ಮಹೋತ್ಸವ ಭಕ್ತಿ, ಶ್ರದ್ಧೆ ಹಾಗೂ ಸಂಪ್ರದಾಯಬದ್ಧ ಆಚರಣೆಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಪುರಾಣಗಳ ಪ್ರಕಾರ ಪ್ರಜಾಪತಿ ದಕ್ಷನ ಯಜ್ಞದ ಸಂದರ್ಭದಲ್ಲಿ ಸತೀದೇವಿಯ ಆತ್ಮಾಹುತಿಯ ನಂತರ ಶ್ರೀ ಮಹಾವಿಷ್ಣುವಿನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹದ ಅಂಗಗಳು ವಿವಿಧ ಸ್ಥಳಗಳಲ್ಲಿ ಪತನಗೊಂಡು 51 ಶಕ್ತಿಪೀಠಗಳು ನಿರ್ಮಾಣವಾದವು. ಅವುಗಳಲ್ಲಿ ಒಂದಾದ ಶ್ರೀ ಹಿಂಗುಳಾಂಬಿಕಾ ಶಕ್ತಿಪೀಠ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ಹಿಂಗಳಾಜ್ ಕ್ಷೇತ್ರದಲ್ಲಿದ್ದು ಶಕ್ತಿಯ ಆರಾಧಕರಿಗೆ ಅತ್ಯಂತ ಪವಿತ್ರ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ. ಮಹೋತ್ಸವದ ಅಂಗವಾಗಿ ವಿಶೇಷ ಅಭಿಷೇಕ, ಪೂಜೆ, ಆರಾಧನೆ, ಧಾರ್ಮಿಕ ಪ್ರವಚನ, ಮಹಾಪ್ರಸಾದ, ಸಂಪ್ರದಾಯಬದ್ಧ ಗೊಂದಲ ಸೇವೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು. ನಂತರ ಶ್ರೀ ಹಿಂಗುಳಾಂಬಿಕಾ ದೇವಿಯ ಪಲ್ಲಕ್ಕಿ ಉತ್ಸವ ಗಾಂಧಿ ಬಜಾರ್ನ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಜರುಗಿದ್ದು ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ನೆಲಮಂಗಲದಲ್ಲಿ ನಿರ್ಮಾಣವಾಗುತ್ತಿರುವ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದ ಶ್ರೀ ಹಿಂಗುಳ್ ಆಂಬಿಕಾ ದೇವಿಯ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಭಕ್ತರು ತನು, ಮನ ಮತ್ತು ಧನದಿಂದ ಸಹಕಾರ ನೀಡುವಂತೆ ಸಮಿತಿಯ ವತಿಯಿಂದ ಮನವಿ ಮಾಡಲಾಯಿತು. ಆರಾಧನೆ, ಪೂಜಾ ಇದೇ ಮೊದಲಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಾವಸಾರ ಕ್ಷತ್ರಿಯ ಬಂಧುಗಳನ್ನೆಲ್ಲ ಸೇರಿಸಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ಮತ್ತು ನೀವೆಲ್ಲ ಭಾಗವಹಿಸಿದ್ದೇವೆ. ಎಲ್ಲಿಯಾದರೂ ಏನಾದರೂ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಮುಖ್ಯವಾಗಿ ಮಾಡಬೇಕಾದ ಏನು? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನಿ ಪರಿಸಮಾಪ್ಯತೆ. ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿರಿ, ಆ ಕಾರ್ಯಕ್ರಮಕ್ಕೆ ಹೋಗಿ ಮನೆಗೆ ಬರುವಾಗ ಏನಾದರೂ ತಗೊಂಡು ಹೋಗ್ಬೇಕು. ಏನು ತಗೊಂಡು ಹೋಗೋದು? ಇಲ್ಲಿ ಬಂದಿದ್ದೀರಿ, ಮನೆಗೆ ಏನು ತಗೊಂಡು ಹೋಗ್ತೀರಿ? ಪ್ರಸಾದ, ಏನು ಪ್ರಸಾದ ಕೊಡೋದು? ಅದನ್ನೆಲ್ಲ ಒಂದಿನ ಇರಲಿ, 2 ದಿನ ಇರುತ್ತೆ ಅಷ್ಟೇ, ಆಮೇಲೆ ಹೋಗ್ಬಿಡುತ್ತೆ. ಅದು ಯಾವುದು ನಿಮಗೆ ಹಿಂದೆ ಪರ್ಮನೆಂಟ್ ಬರುವಂಥದ್ದಲ್ಲ. ನಿಜವಾಗಿ ಪ್ರಸಾದ ಯಾವುದು ಅಂದರೆ ಜ್ಞಾನವೇ ನಿಜವಾದ ಪ್ರಸಾದ, ಅರಿವು. ಸರ್ವಂ ಕರ್ಮ ಅಖಿಲಂ ಪಾರ್ಥ. ಕರ್ಮದಿಂದ ನಾವು ಪಡಿಬೇಕಾದದ್ದು ಜ್ಞಾನ. ನಿಮಗೆ ಜ್ಞಾನ ಬರಲಿಲ್ಲ ಅಂತಾದರೆ ಮಾಡಿದ ಕರ್ಮ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಬೆಳಗ್ಗೆ 7:30 8 ಬಂದು ಮಧ್ಯಾಹ್ನದ ತನಕ ಇಲ್ಲಿದ್ದು ಅಥವಾ ಸಾಯಂಕಾಲದವರೆಗೂ ಇದು ಮನೆಗೆ ಹೋದಾಗ ಊಟ ಪ್ರಸಾದ ಕೊಂಡು ಮನೆಗೆ ಹೋದರೆ ಖಾಲಿ ಹೋದಾಗೆ ಹೊಟ್ಟೆಯಲ್ಲಿ ಹಾಕೊಂಡದ್ದು ಕೈಯಲ್ಲಿ ಹಿಡ್ಕೊಂಡು ಹೋಗಿದ್ದು ತುಂಬಾ ದಿನ ಇರಲ್ಲ. ಅದೇ ಈಗ ಮಳೆ ಬಂದಾಗ ತಲೆಯಲ್ಲಿ ಹಾಕಿಕೊಂಡ ವಿಷಯ ತುಂಬಾ ದಿನ ಇರುತ್ತೆ. ತುಂಬಾ ದಿನ ಅಲ್ಲ, ಜನ್ಮ ಜನ್ಮಾಂತರಕ್ಕೂ ಇರುತ್ತೆ. ನೀವು ಎಲ್ಲೆಲ್ಲಿ ಹೋದ್ರು ನಿಮ್ಮ ಒಟ್ಟಿಗೆ ಬರುತ್ತೆ. ನೀವು ಈ ದೇಹ ಬಿಟ್ಟು ಹೋಗುವಾಗಲೂ ನಿಮ್ಮೊಟ್ಟಿಗೆ ಬರುವಂಥದ್ದು ನೀವು ಮಾಡಿದ ಪುಣ್ಯ ಪಾಪ. ಪುಣ್ಯ ಜ್ಞಾನ,
4 ಜನ ಬಂಧು ಬಾಂಧವರು ಸೇರಿದಾಗ ದೇವರ ವಿಷಯವನ್ನ ನಾವು ತಿಳಿಬೇಕು. ಇವತ್ತು ಹಿಂಗುಳಾಂಬಿಕಾ ದೇವಿಯ ಆರಾಧನೆ, ಪೂಜಾ ಇತ್ಯಾದಿ ಮಾಡಿದ್ದೀವಿ. ಆ ತಾಯಿ ಯಾರು ಅಂದ್ರೆ ದಕ್ಷ ಪ್ರಜಾಪತಿ ಬ್ರಹ್ಮದೇವರ ಮಕ್ಕಳು. ಅವರು ಅಸಿಕ್ನಿ ಅನ್ನುವವರನ್ನ ತಾವು ವಿವಾಹ ಮಾಡಿಕೊಂಡಿದ್ದಾರೆ. 16 ಜನ ಹೆಣ್ಣು ಮಕ್ಕಳನ್ನ ದಕ್ಷ ಪ್ರಜಾಪತಿ ಪಡೆದು ಅದರಲ್ಲಿ 16ನೇ ಮಗಳೇ ದಾಕ್ಷಾಯಿಣಿ ಅಥವಾ ಸತೀದೇವಿ. ಆ ದಾಕ್ಷಾಯಿಣಿ ಅಥವಾ ಸತೀದೇವಿ ಅವಳನ್ನ ಪರಮಶಿವನಿಗೆ ಕೊಟ್ಟು ಮದುವೆ ಮಾಡಿದರು. ಆದರೆ ಶಿವನ ನಡೆ ನುಡಿ ಮಾವನಾದ ದಕ್ಷನಿಗೆ ಹಿಡಿಸಲಿಲ್ಲ. ಶಿವ ಸ್ಮಶಾನವಾಸಿ. ಶಿವ ಹೆಣದ ಬೂದಿಯನ್ನ ಭಸ್ಮವನ್ನ ಬಳೆದುಕೊಂಡವ. ಹೆಂಡತಿ ಜೊತೆ ಹೋಗ್ಲಿಕ್ಕೆ ಒಳ್ಳೆ ವೆಹಿಕಲ್ ಇಲ್ಲ. ನಂದಿ ಎತ್ತಿನ ಮೇಲೆ ಹೆಂಡತಿ ಕೂರಿಸ್ಕೊಂಡು ಹೋಗ್ಬೇಕು. ಯಾವಾಗಲೂ ಜಡೆ ಕಟ್ಟಿದ ತಲೆ, ಮೇಲೆ ವಸ್ತ್ರ ಅಂತೂ ಇಲ್ಲವೇ ಇಲ್ಲ, ದಿಗಂಬರ. ಭಾರಿ ವಸ್ತ್ರ ಅಂದ್ರೆ ಗಜ ಚರ್ಮಾಂಬರ ದರ, ಆನೆ ಚರ್ಮ. ಇನ್ನೊಂದು ವಸ್ತ್ರ ಅಂದ್ರೆ ಕೃತಿ ವಸನ, ಹುಲಿಯ ಚರ್ಮ. ಒಂದು ಕೈಯಲ್ಲಿ ಡಮರು, ಒಂದು ಕೈಯಲ್ಲಿ ತ್ರಿಶೂಲ. ಇಂಥ ಶಿವನಿಗೆ ನನ್ನ ಮುದ್ದಿನ ಮಗಳನ್ನ ಕೊಟ್ಬಿಟ್ನಲ್ಲ ಅಂತ ಹೇಳಿ ಶಿವ ಸಿಕ್ಕಾಗೆಲ್ಲ ಶಿವನ ಬೈತಾ ಇದ್ದ. ಸಂಜೆ ಮಹಾಮಂಗಳಾರತಿ ಹಾಗೂ ಮಹಾಪ್ರಸಾದ ವಿನಿಯೋಗದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಈ ಧಾರ್ಮಿಕ ಮಹೋತ್ಸವದ ಯಶಸ್ಸಿನ ಹಿಂದೆ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ತಾರಾನಾಥ ಜಾಧವ್, ಅಧ್ಯಕ್ಷರಾದ ಶ್ರೀ ವಿಶ್ವನಾಥ ರಾವ್ ಪಿಎನ್, ಉಪಾಧ್ಯಕ್ಷರಾದ ಶ್ರೀ ಹರೀಶ್ ಎಸ್ ಭುಂಗಾಲೆ, ಖಜಾಂಚಿಯಾದ ಶ್ರೀ ನಾಗೇಶ್ವರ ರಾವ್ ಕೆಆರ್, ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಶ್ರೀಹರಿರಾವ್ ಉತ್ತರಕರ ಸೇರಿದಂತೆ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ಸದಸ್ಯರು, ದಾನಿಗಳು, ಸ್ವಯಂ ಸೇವಕರು ಹಾಗೂ ಭಕ್ತಾದಿಗಳ ಅಮೂಲ್ಯ ಸಹಕಾರವಿತ್ತು ಎಂದು ಸಮಿತಿ ಕೃತಜ್ಞತೆ ಸಲ್ಲಿಸಿತು. ಅದೇ ರೀತಿ ಸಮಿತಿಯ ಸದಸ್ಯರಾದ ಶ್ರೀ ಸುಬ್ರಹ್ಮಣ್ಯ ಪಿ ಗುಜ್ಜರ್, ಶ್ರೀ ಮಹೇಂದ್ರ ಪಿ ಪತಂಗೆ, ಶ್ರೀ ನಂದಕುಮಾರ್ ಎನ್, ಶ್ರೀ ವಿನೋದ್ ಕುಮಾರ್ ಬಿವಿ, ಶ್ರೀ ಮಂಜುನಾಥ್ ಅಂಚಿಕಾ, ಶ್ರೀ ಶಿವಶಂಕರ್ ರಾವ್ ಹೆಚ್, ಶ್ರೀ ಎಸ್ ಸತೀಶ್ ಕುಮಾರ್, ಶ್ರೀಮತಿ ಲಲಿತಾ ಕೆ, ಶ್ರೀಮತಿ ಗಾಯತ್ರಿ, ಶ್ರೀ ಸಾಧನಾ ಬಿಜೆ ಹಾಗೂ ಶ್ರೀಮತಿ ಅನುರಾಧಾ ಜೆ ಅವರು ಕಾರ್ಯಕ್ರಮದ ಪ್ರತಿಯೊಂದು ಹಂತದಲ್ಲೂ ಶ್ರಮವಹಿಸಿ ಮಹೋತ್ಸವದ ಯಶಸ್ಸಿಗೆ ಅಮೂಲ್ಯ ಕೊಡುಗೆ ನೀಡಿದರು. ಸಮಿತಿಯು ಎಲ್ಲಾ ಪದಾಧಿಕಾರಿಗಳು, ಸದಸ್ಯರು, ದಾನಿಗಳು, ಸ್ವಯಂ ಸೇವಕರು ಹಾಗೂ ಭಕ್ತಾದಿಗಳ ಸೇವೆ, ಸಹಕಾರ ಮತ್ತು ಸಮರ್ಪಣೆಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿತು. ಎಷ್ಟನೇ ವರ್ಷದ ಕಾರ್ಯಕ್ರಮ ನೀವು ಮಾಡ್ತಿರೋದು? ನಮಸ್ಕಾರ ಎಲ್ಲರಿಗೂ. ನಾವು ಶ್ರೀ ಹಿಂಗುಳಾಂಬಿಕಾ ಭಾವಸಾರ ಕ್ಷತ್ರಿಯ ಸೇವಾ ಸಮಿತಿ ಅನ್ನೋ ಹೆಸರನ್ನ ರಿಜಿಸ್ಟರ್ ಮಾಡಿಕೊಂಡು 2015ರಿಂದ ಈ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಸತತವಾಗಿ 10 ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಕೋವಿಡ್ ಇರಬೇಕಾದ್ರೆ ಒಂದು ಸಲ ನಾವು ಮಾಡಿಲ್ಲ. ಈ ಸಲ 10ನೇ ವರ್ಷ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಪ್ರತಿ ಸಲನೂ ಇದನ್ನು ನಾವು ಬಸವನಗುಡಿ ದೇವಸ್ಥಾನದ ಕೆಲಸಗಳು, ದೇವ್ರ ಕೆಲಸಗಳು ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಈಗ 1 ವರ್ಷದ ಹಿಂದೆ ನಾವು ಒಂದು ನಿಶ್ಚಯ ಮಾಡಿದ್ವಿ. ಈ ಹಿಂಗುಳಾಂಬಿಕಾ ಭಾವಸಾರ ಕ್ಷತ್ರಿಯ ಸೇವಾ ಸಮಿತಿಯಿಂದ ಈ ನೆಲಮಂಗಲದ ಹಿಂದ್ಲಗಡೆ ಒಂದು ಜಾಗ ತಗೊಂಡು ಆ ಜಾಗದಲ್ಲಿ ಒಂದು ಈ ಹಿಂಗುಳಾಂಬಿಕಾ ದೇವಿಯ ದೇವಸ್ಥಾನವನ್ನು ಪ್ರಾರಂಭ ಮಾಡಬೇಕು ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನರ ಪ್ರೋತ್ಸಾಹ ಎಲ್ಲ ಬಂದು ಈಗ ಆ ದೇವಸ್ಥಾನ
ಪಾಯ ಹಂತ ಮುಗಿದು ಕಟ್ಟಡದ ಹಂತಕ್ಕೆ ಬಂದಿದೆ. ದೇವರ ದಯೆಯಿಂದ ಹಿಂಗುಳಾಂಬಿಕಾ ಮೂರ್ತಿಯನ್ನು ಈ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಕೆತ್ತಿರೋ ಅಂಥ ಶಿಲ್ಪಿಗಳ ಕೈಯಿಂದಲೇ ಕೆತ್ತಿಸೋದಕ್ಕೆ ಪ್ರಯತ್ನ ಪಟ್ವಿ. ಅದರಲ್ಲಿ ಯಶಸ್ವಿಯಾಗಿದ್ದೀವಿ. ಅರ್ಧ ಮೂರ್ತಿ ಕೆಲಸ ಆಗಿದೆ, ಇನ್ನೂ ಸಾಕಷ್ಟು ಕೆಲಸ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ, ಈ ಘನವಾದ ಕಾರ್ಯಕ್ಕೆ ಎಲ್ಲ ಜನರ ಬೆಂಬಲ ಸಹಕಾರ ಬೇಕು. ತನು ಮನ ಧನ ಎಲ್ಲ ಅವಶ್ಯಕತೆ ನಮ್ಮ ಈ ಕಾರ್ಯಕ್ರಮಕ್ಕೆ, ದೇವಸ್ಥಾನದ ಅಭಿವೃದ್ಧಿಗೆ ಬೇಕು. ನಾವು ಕಳಕಳಿಯಿಂದ ಎಲ್ಲ ಬೆಂಗಳೂರಿನ ಜನತೆಗೆ ಕೇಳ್ಕೊಳ್ಳೋದೇನು ಅಂದರೆ, ನಾವು ಒಂದೊಂದು ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಬೆಂಬಲಿಸಿ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು 10ನೇ ವರ್ಷ ಮಾಡ್ತಾ ಇರೋದು. ಬೆಳಿಗ್ಗೆ ಒಂದು ಉತ್ಸವ ಆಗುತ್ತೆ. ಬೆಂಗಳೂರಿನ ಅಥವಾ ಕರ್ನಾಟಕದ ಖ್ಯಾತ ಪ್ರವಚನಕಾರರಿಂದ ಒಂದು ಪ್ರವಚನ ಮಾಡಿಸ್ತೀವಿ 1-2 ತಾಸಿಗೆ. ನಂತರ ಸಾಮೂಹಿಕವಾದ ಆರತಿ ಇರುತ್ತೆ, ಸಾಂಪ್ರದಾಯಿಕ ಆರತಿ. ಸೊ ಪ್ರತಿಯೊಂದು ಗಂಟೆಗೂ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಬೆಳಿಗ್ಗೆ 7 ಗಂಟೆಯಿಂದ ಹಿಡಿದು ಸಂಜೆ 8 ಗಂಟೆವರೆಗೂ ಕೂಡ ಪ್ರತಿಯೊಂದು ಒಂದೊಂದು ತಾಸಿಗೂ ಒಂದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ಈ ಒಂದು ದಿವಸದ ಕಾರ್ಯಕ್ರಮಕ್ಕೆ ಹತ್ರ 2,000 ಜನ ಸೇರ್ತಾರೆ. ಇದು ಖಂಡಿತವಾಗ್ಲೂ ದೈವ ನಿಶ್ಚಯ ಮತ್ತೆ ದೈವ ಬೆಂಬಲದಿಂದ ಆಗ್ತಾ ಇದೆ ಅಂತ ನಾವು ನಂಬಿದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಇನ್ನು ಮುಂದೆ ಕರ್ಕೊಂಡೋಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿ ಈ ದೇವಸ್ಥಾನದ ಈ ದೇವಸ್ಥಾನದ ಕಟ್ಟೋ ಕೆಲಸಕ್ಕೆ ಏನು ಕೈ ಹಾಕಿದ್ದೀವಿ ಇದನ್ನ ಅತ್ಯಂತ ಯಶಸ್ವಿಯಾಗಿ, ಅತ್ಯಂತ ಜರೂರತ್ತಲ್ಲಿ ಅಂದರೆ ಬೇಗ ಮುಗಿಸ್ಕೊಡೋದಕ್ಕೆ ತಮ್ಮೆಲ್ಲರ ಬೆಂಬಲ ಸಹಕಾರ ಕೋರ್ತೀವಿ. ನಮ್ಮ ಇತರೆ ಸಮಿತಿ ಸದಸ್ಯರು ಮಾತಾಡ್ತಾರೆ. ಖಜಾಂಚಿಯಾಗಿ ಶ್ರೀ ಹರಿರಾವ್ ಉತ್ತರ್ಕರ ಮಾತಾಡ್ತಿದ್ದಾರೆ. ಈಗ ಹಿಂಗುಳಾಂಬಿಕಾ ದೇವಿ ದೇವಸ್ಥಾನದ ಬಗ್ಗೆ ನಮ್ಮ ಹರೀಶ್ ಬಂಗಾಳಿ ಅವರು ವೈಸ್ ಪ್ರೆಸಿಡೆಂಟ್ ಅವ್ರು ಮಾತಾಡಿದ್ದಾರೆ. ಅದೇನೆಂದ್ರೆ, ಇಡೀ ನಮ್ಮ ಕರ್ನಾಟಕದ ಬಹುಸಾರ ಸಮಾಜದ ಸಂಬಂಧಪಟ್ಟಿದ್ದು ಇದು ನಮ್ಮ ಹಿಂಗುಳಾಂಬಿಕಾ ದೇವಿ ದೇವಸ್ಥಾನ. ಹಾಗೂ ಈ ನಮ್ಮ ಗೊಂದಲ್ ಕಾರ್ಯಕ್ರಮ ಅಂದ್ರೆ ಪ್ರತಿ ವರ್ಷ ಇದು 10ನೇ ವರ್ಷ ನಡೀತಾ ಇದೆ. ಆಯ್ತಾ, ಪ್ರತಿ ವರ್ಷ ಈ ಗೊಂದಲ್ ಕಾರ್ಯಕ್ರಮಕ್ಕೆ ತನುಮನದಿಂದ ಎಲ್ಲರೂ ಸಹಾಯ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಾರೆ. ಹಾಗೂ ನಮ್ಮ ಈ ದೇವಸ್ಥಾನ ಕಟ್ಟಡಕ್ಕೆ ದಯವಿಟ್ಟು ಹೇಳ್ತೀನಿ, ಎಲ್ಲರಿಗೂ ನಿಮ್ಮ ತನು ಮನದಿಂದ ನಮ್ಮ ಸಮಾಜಕ್ಕೆ ಮತ್ತೆ ನಮ್ಮ ಕಾರ್ಯಕ್ರಮ ಇದು ದೇವಸ್ಥಾನ ಕಟ್ಟೋದಕ್ಕೆ ಎಷ್ಟು ಸಹಾಯ ಆಗುತ್ತೆ ಅಷ್ಟು ನಿಮ್ಮ ಧನ ಸಹಾಯ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ, ನಾನು ಮಂಜುನಾಥ್ ತಂಚಳ್ಕರ್ ಅಂತ ಹೇಳ್ಬಿಟ್ಟು ನಮ್ಮ ಸಮಿತಿಯ ಒಬ್ಬ ಸದಸ್ಯರಾಗಿದ್ದೀನಿ, ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿದ್ದೀನಿ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಗೊಂದಲ ಹಿಂಗುಳಾಂಬಿಕಾ ದೇವಿದು. ಈ ಹಿಂಗುಳಾಂಬಿಕಾ ದೇವಿ ನಮ್ಮ ಕ್ಷತ್ರಿಯ ಕುಲದ ಕುಲದೇವತೆ. ಇದು ಮೂಲತಃ ಬಲೂಚಿಸ್ತಾನದಲ್ಲಿದೆ, ಪಾಕಿಸ್ತಾನದಲ್ಲಿದೆ. ಅಲ್ಲಿ ನಾವು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪ್ರಾಂತ್ಯದಲ್ಲೇ ನಾವು ದೇವಿನ ಆರಾಧನೆ ಮಾಡ್ತಾ ಇದ್ದೀವಿ. ಈ ಪರಂಪರೆನ ಕಳೆದ 2015ರಿಂದ ನಾವು ಪ್ರಾರಂಭ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿವರೆಗೂ ಇದು ಮಾಡ್ಕೊಂಡು ಬಂದು ಇದು 10ನೇ ವರ್ಷದ ಕಾರ್ಯಕ್ರಮ. ಇವತ್ತು ಮುಖ್ಯವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ, ದೇವಿಯ ಆರಾಧನೆ, ಗೊಂದಲ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಎಲ್ಲ ಮುಖದಲ್ಲೇ 108 ಜನ ಸುಮಂಗಲಿಯರಿಂದ ಆರತಿ ಕಾರ್ಯಕ್ರಮ ಇರುತ್ತೆ. ಇದ್ರ ಜೊತೆಗೆ ನಮ್ಮ ಜನರ ಆರೋಗ್ಯಕ್ಕಾಗಿ ಅವ್ರಿಗೆ ಒಳ್ಳೇದಾಗಬೇಕು, ಅವರ ಹೆಲ್ತ್ ಚೆಕಪ್ ಅನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು ಇವತ್ತು ಮುಖ್ಯವಾದ ಕಾರ್ಯಕ್ರಮದ ಉದ್ದೇಶ. ಎರಡನೇದು, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಾವು ನಮ್ಮ ಇಡೀ ಸೌತ್ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಹಿಂಗುಳಾಂಬಿಕಾ ದೇವಸ್ಥಾನ ಇಲ್ಲ. ಸೊ ಇದೊಂದು ಕೊರತೆ ನಮ್ಗೆ ತುಂಬಾ ಕಾಡ್ತಿತ್ತು. ಅದು ದೈವ ಪ್ರೇರಣೆಯಿಂದ ನಮ್ಗೆ ದೇವಸ್ಥಾನ ಮಾಡೋದಕ್ಕೆ ನಮ್ಗೆ ಬಂದು ದೇವಿ ಅವಕಾಶ ಮಾಡ್ಕೊಂಡಿದ್ದಾರೆ. ಈಗಾಗಲೇ 1 ವರ್ಷದಿಂದ ಕೆಲಸ ಆರಂಭ ಆಗಿದೆ. ಬಹುಶಃ ಮತ್ತೆಲ್ಲ ಈಗ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಹಣಕಾಸಿನ ಕೊರತೆ ನಮ್ಗೆ ಅದು ಕಾರಣ ಕೊಡುತ್ತೆ. ಅದು ಸ್ವಲ್ಪ ಅವಾಗ ಕುಂಠಿತ ಬರ್ತಾ ಇದೆ. ಯಾರಾದ್ರೂ ಪ್ರೋತ್ಸಾಹ ಮಾಡಿದಾಗ ಅದು ಮತ್ತೆ ಮೇಲೆ ಹೇಳ್ತಾ ಇತ್ತು. ಇದು ನೋಡ್ಕೊಂಡ್ ಬರ್ತಾ ಇದ್ವಿ. ನಮ್ಗೆ ಯಾವುದೇ ರೀತಿ ಸಹಾಯ ಯಾವ ಸರ್ಕಾರದಿಂದ ಆಗಲಿ ಇವತ್ತಿನ ತನಕ ಯಾವುದೇ ರೀತಿ ಬಂದಿಲ್ಲ. ನಾವು ಅತ್ಯಂತ ಆ ವಿಚಾರದಲ್ಲಿ ತುಂಬಾ ದುರಾದೃಷ್ಟ ಅಂತ ಹೇಳ್ತೀನಿ. ಬೇರೆ ಎಲ್ಲ ಸಮುದಾಯಗಳು, ಸಮಾಜಗಳು ಸರ್ಕಾರದಿಂದ ಸಾಕಷ್ಟು ಫಲವತ್ತನ್ನ ತಗೊಂಡಿದೆ. ಆದ್ರೆ ನಮ್ಮನ್ನ ಯಾರು ಕೇಳೋರೇ ಇಲ್ಲ. ನಮ್ಮ ಜನಾಂಗದ ನಾವು ರಾಜಕೀಯವಾಗಿ ಬಹಳ ಹಿಂದೆ ಇದ್ದೀವಿ. ಹಾಗಾಗಿ ನಮ್ಮನ್ನ ಯಾರು ಕೂಡ ಗುರುಸೋದಕ್ಕೆ ಹಿಂದೆ, ನಮ್ಮನ್ನ ಯಾರು ಗುರುತಿಸ್ತಾ ಇಲ್ಲ. ಈ ಒಂದು ಅನಾಥ ಪ್ರಜ್ಞೆ ನಮಗೆ ಕಾಡ್ತಾ ಇದೆ. ನಾವು ನಿಮ್ಮ ಮುಖಾಂತರ ಸರ್ಕಾರ ಕೇಳ್ಕೊಳ್ಳುವಂಥದ್ದು ಅಷ್ಟೇ. ದಯವಿಟ್ಟು ನಾವು ಈ ಭಾರತ ದೇಶದ ಪ್ರಜೆಗಳಾಗಿ ನಮ್ಮ ಜನಾಂಗದವರು ಒಂದು ಧರ್ಮದ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ತಾವು ಕೂಡ ಕೈ ಜೋಡಿಸಿ ನಮಗೆ ಅನುದಾನವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಮುಂದೆ ಜನಪರ ಕಾರ್ಯಕ್ರಮ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಸಮಿತಿಯ ಪರವಾಗಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ.
ಮುಂದೆ ಸರ್ಕಾರ ನೂತನ ಸರ್ಕಾರ ರಚನೆ ಆಗಿದೆ. ಯಾರು ಅನುದಾನ ಕೊಡೋದ್ರೆ ಯಾರು ಕೊಡಲ್ಲ ಸರ್. ನಮ್ಮ ಸಮುದಾಯ ಒಂದು ನಿಯೋಗ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡೋ ಐಡಿಯಾ ಇದೆಯಾ? ನಾವು ಈ ಹಿಂದೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ. ನಮ್ಮ ಅಖಿಲ ಭಾರತ ಭಾವಸಾರ ಕ್ಷೇತ್ರ ಮಹಾಸಭಾದ ವತಿಯಿಂದ ಹಲವಾರು ನಮ್ಮ ದೊಡ್ಡ ಹಿರಿಯರು ಸರ್ಕಾರಕ್ಕೆ ಸುಮಾರು ಸಲ ಹೋಗಿ ಮನವಿ ಸಲ್ಲಿಸಿದರೆ ಪ್ರಸ್ತುತ ಸಿದ್ದರಾಮಯ್ಯ ಎಲ್ಲಿಂದ ಹಿಡಿದು ಯಡಿಯೂರಪ್ಪನವರು ಅಧಿಕಾರದಲ್ಲಿ ಇದ್ದಾಗಿಂದ ಹಿಡಿದು ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋ ತನಕ ಪ್ರತಿಯೊಬ್ಬ ಮುಖ್ಯಮಂತ್ರಿಗೂ ಕೂಡ ನಾವು ಹೋಗಿ ನಮ್ಮ ಅಲವತ್ತನ್ನ ನೋಡ್ಕೊಂಡಿದ್ವಿ. ಆದರೆ ಯಾವುದೇ ಒಂದು ಅವರು ನಮಗೆ ಯಾವುದೇ ರೀತಿ ಪ್ರೋತ್ಸಾಹ ಕೊಡದೆ ಏನು ಮಾಡಲಿಲ್ಲ. ಈಗ ಹೊಸ ಸರ್ಕಾರ ಬಂದಿದೆ, ಎಲ್ಲೋ ಒಂದು ನಮ್ಗೆ ಒಂದು ಆಶಾಭಾವನೆ ಇದೆ. ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡ್ತಿದ್ವಿ, ನಮ್ಗೆ ಯಾವ್ದಾದ್ರು ಒಂದು ಅಭಿವೃದ್ಧಿ ನಿಗಮ ಮಂಡಳಿನೋ ಕೊಟ್ಟು ಏನಾದ್ರು ಒಂದು ಮಾಡಿಕೊಂಡು ನಮ್ಮ ಜನಾಂಗದ ಏಳಿಗೆಗೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾರೆ. ಉಪಾಧ್ಯಕ್ಷರು ಒಂದು ಮಾತು ಹೇಳಿದ್ರು, ನೆಲಮಂಗಲದ ಹತ್ರ ಕೋಡನಗೆರೆ ಒಂದು ಜಾಗದಲ್ಲಿ ನಾವು ದೇವಸ್ಥಾನ ಕಟ್ತಾ ಇದೀವಿ ಅಂತ. ಇದರ ಅಂದಾಜು ವೆಚ್ಚ ಸುಮಾರು 3 ಕೋಟಿ ಮೀರಿದೆ. ಇದನ್ನ ವಿಗ್ರಹನ ಕೆತ್ತೋದಕ್ಕೆ ನಮ್ಮ ಮೈಸೂರಿನ ಶಿಲ್ಪಿ ಈಗಾಗಲೇ ತಯಾರಾಗಿದ್ದಾರೆ, ಅರ್ಧ ಕೆಲಸ ನಡೀತಾ ಇದೆ. ಇದು 3 ಕೋಟಿಗಿಂತ ಹೆಚ್ಚಾಗಿರೋದ್ರಿಂದ ಜನರು ಕೂಡ ಇದಕ್ಕೆ ಸ್ಪಂದಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ಬೇಕು.